ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಹೈ ಡ್ರಾಮಾವೇ ನಡೆದಿದೆ. ಗೇಟ್ ಓಪನ್ ಮಾಡಿದ್ದಕ್ಕೆ ಹೋರಾಟಗಾರರು ಕೆರಳಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಇದೀಗ ಭಾರಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾವೆ. ಜಾಲಿವುಡ್ ಸ್ಟುಡಿಯೋಸ್ ಮುಂಭಾಗ, ಜಾಲಿವುಡ್ ಸ್ಟುಡಿಯೋಸ್ ಒಳಗೆ ಕೆಲ ಹೋರಾಟಗಾರರು ನುಗ್ಗಿದ್ದಾರೆ. ಗೇಟ್ ಹತ್ತಿ ಮಹಿಳಾ ಮಣಿಗಳು ಹೈ ಡ್ರಾಮಾವನ್ನ ಸೃಷ್ಟಿ ಮಾಡಿದ್ದಾರೆ. ಸ್ಟುಡಿಯೋ ಸಿಬ್ಬಂದಿಯನ್ನ ತಳ್ಳಿ ಒಳ ನುಗ್ಗಿದ್ದಾರೆ ಕಾರ್ಯಕರ್ತರು. ಸ್ಟುಡಿಯೋ ಸಿಬ್ಬಂದಿಗಳನ್ನು ಕೂಡ ತಳ್ಳಿದ್ದಾರೆ. ಹೈ ಡ್ರಾಮಾ ನಡೀತಾ ಇದೆ ಜಾಲಿವುಡ್ ಸ್ಟುಡಿಯೋಸ್ ಮುಂದೆ. ಬಿಗ್ ಬಾಸ್ ಮನೆಯ ಮುಂಭಾಗ ಹೈ ಡ್ರಾಮಾ ನಡೀತಾ ಇದೆ. ಈಗ ನಿನ್ನೆ ರಾತ್ರಿ ಎಲ್ಲ ಏನು ಅಪ್ಡೇಟ್ ಆಯ್ತು ನಿಮ್ ಗಮನದಲ್ಲಿದೆ. ಬೀಗವನ್ನ ತೆಗೆದಿದ್ದಾರೆ. ಇನ್ನೇನು ಕೆಲ ನಿಮಿಷಗಳಲ್ಲೇ ಈಗ ಯಾರು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಅಲ್ಲಿಗೆ ಕರ್ಕೊಂಡ್ಬಂದು ಸೇರಿಸ್ತಾರೆ. ಶೂಟಿಂಗ್ ಆರಂಭ ಆಗುತ್ತೆ. ನಾವಿಷ್ಟೆಲ್ಲ ಪ್ರತಿಭಟನೆ ಮಾಡಿ, ಹೋರಾಟ ಮಾಡಿ, ಸಮಯವನ್ನ ವ್ಯರ್ಥ ಮಾಡಿ, ಪ್ರತಿಭಟನೆ ಮಾಡಿ ಬಾಗಿಲನ್ನ ಹಾಕ್ಸಿದ್ರೆ ನೀವು ಓಪನ್ ಮಾಡಿಸ್ತಿರಲ್ಲ, ಹೇಗೆ? ನಮ್ಮ ಹೋರಾಟಕ್ಕೆ ಬೆಲೆ ಇಲ್ವಾ? ನಾವು ಬಿಡಲ್ಲ, ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಇದೀಗ ಜಾಲಿವುಡ್ ಸ್ಟುಡಿಯೋ ಮುಂದೆ ಹೈ ಡ್ರಾಮಾ ನಡೀತಾ ಇದೆ. ಗೇಟ್ ಓಪನ್ ಮಾಡಿದ್ದಕ್ಕೆ ಹೋರಾಟಗಾರರು ಕೆರಳಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಭಾರಿ ಪ್ರತಿಭಟನೆ ಮಾಡ್ತಾ ಇದ್ದು ಜಾಲಿವುಡ್ ಸ್ಟುಡಿಯೋಸ್ ಒಳಗೆ ಹೋರಾಟಗಾರರು ನುಗ್ಗಿದ್ದಾರೆ. ಗೇಟ್ ಹತ್ತಿ ಕೆಲ ಮಹಿಳಾ ಮಣಿಗಳು ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ರು. ಸ್ಟುಡಿಯೋ ಸಿಬ್ಬಂದಿಯನ್ನು ತಳ್ಳಿ ಕೆಲ ಕಾರ್ಯಕರ್ತರು ಒಳಗೆ ನುಗ್ಗಿದ್ರು. ಅಲ್ಲಿನ ಚಿತ್ರಣವನ್ನು ಗಮನಿಸ್ತಾ ಇದ್ರಿ. ತಕ್ಷಣ ಜಾಲಿವುಡ್ ಸ್ಟುಡಿಯೋಸ್ ಬಳಿ ಬಿಡದಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಒಳಗೆ ನುಗ್ಗಿದ ಹೋರಾಟಗಾರರನ್ನ ವಶಕ್ಕೆ ಪಡೆಯುವ ಕೆಲಸ ಮಾಡಿದ್ದಾರೆ. ವಶಕ್ಕೆ ಪಡೆದು 2 ಪೊಲೀಸ್ ವಾಹನದಲ್ಲಿ ಅವ್ರನ್ನ ತುಂಬಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಇದು ಜಾಲಿವುಡ್ ಸ್ಟುಡಿಯೋಸ್ ಮುಂಭಾಗ ಆಗ್ತಾ ಇರುವ ಹೈ ಡ್ರಾಮಾ. ನಾವು ಮಾಡಿದಂತಹ ಹೋರಾಟಕ್ಕೆ, ಪ್ರತಿಭಟನೆಗೆ ಬೆಲೆಯೇ ಇಲ್ವಾ? ಅದು ಹೆಂಗೆ ಬೇಗ ತೆಗೆದ್ಬಿಟ್ರಿ ಒಂದೇ ದಿನಕ್ಕೆ? ಯಾರ ಒತ್ತಡಕ್ಕೆ ಮಣಿದ್ರಿ? ನಿಮಗೆ ಪೊಲ್ಯೂಷನ್ ಹಾಗಾದ್ರೆ ಮ್ಯಾಟರ್ ಅಲ್ವಾ? ನಿಯಮ ಉಲ್ಲಂಘನೆ ಮಾಡ್ತೀರಾ? ಇರೋರ್ಗೊಂದು ಇಲ್ದಲೇ ಇರೋರ್ಗೊಂದು ಕಾನೂನಾ? ಹೀಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಮೂರ್ತಿ ಅಣ್ಣ, ಈ ಕಡೆ ಮೂರ್ತಿ ಅಣ್ಣ, ಮೂರ್ತಿ ಸರ್, ಈ ಕಡೆ ಮೂರ್ತಿ ಸರ್. ಮೂರ್ತಿ ಅಣ್ಣ, ಈ ಕಡೆ ಮೂರ್ತಿ.
ಪರಿಸ್ಥಿತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಈ ರೀತಿಯ ಹೈ ಡ್ರಾಮಾವನ್ನು ಕ್ರಿಯೇಟ್ ಮಾಡಿದವರಿಗೆ ಪೊಲೀಸರು ಜೀಪ್ ಒಳಗೆ ತುಂಬ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನೋಡಿ, ಇವೆಲ್ಲವೂ ಕೂಡ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಿದೆ, ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಹಾಗಂತ ಸುಮ್ಮನೆ ಬಿಟ್ಟಿಲ್ಲ. ಕೆಲವೊಂದು ರೆಸ್ಟ್ರಿಕ್ಷನ್ಸ್ಗಳಿದ್ದಾವೆ, ಅವರಿಗೆ ರೂಲ್ಸ್ಗಳಿದ್ದಾವೆ, ಅದನ್ನು ಫಾಲೋ ಮಾಡಬೇಕು. ಇಂತಿಷ್ಟು ದಿನ ಅಂತ ಟೈಮ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಈಗ ಬಿಗ್ ಬಾಸ್ ಟೀಮ್ಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಉಸಿರುಗಟ್ಟುವ ವಾತಾವರಣ ಇತ್ತು, ಡೂ ಆರ್ ಡೈ ಪರಿಸ್ಥಿತಿ ಇತ್ತು. ಇವತ್ತು ಕೂಡ ಅದು ಸರಿ ಆಗಲಿಲ್ಲ ಅಂದರೆ ಕಂಟೆಸ್ಟೆಂಟ್ಗಳನ್ನು ಮನೆ ಕಳಿಸ್ಬೇಕಾಗಿತ್ತು. ಶೋ 12ನೇ ಸೀಸನ್ ಏನಿದೆ ಅರ್ಧಕ್ಕೆ ಫ್ಲಾಪ್ ಆಗೋ ಪರಿಸ್ಥಿತಿ ಇತ್ತು. ಹಾಗಾಗಿ ಅವ್ರು ಕನ್ವಿನ್ಸ್ ಮಾಡಿ ಹಂಗೋ ಹಿಂಗೋ ಬಿಗ್ ಬಾಸ್ ಮನೆಯ ಬೀಗವನ್ನು ತೆಗೆಸಿದ್ದಾರೆ. ಕನ್ನಡ ಪರ ಹೋರಾಟಗಾರರ ಸಂಕಟ ಗೋಳು ಏನು ಅಂತ ಹೇಳಿದ್ರೆ, ನಾವು ಅವತ್ತೆಲ್ಲ ಪ್ರತಿಭಟನೆ ಮಾಡಿದ್ವಿ, ಧರಣಿ ಮಾಡಿದ್ವಿ, ಬೀಗ ಹಾಕ್ಸಿದ್ವಿ. ಒಂದೇ ದಿನಕ್ಕೆ ನೀವು ತೆಗೆದುಬಿಟ್ರೆ ನಾವು ಮಾಡಿರೋ ಹೋರಾಟಕ್ಕೆ ಪ್ರತಿಫಲ ಏನು? ಹಾಗಾದ್ರೆ ಯಾರ ಒತ್ತಡಕ್ಕೆ ಮಣಿತಾ ಇದ್ದೀರಿ ಅಂತ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕೈಲಿ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಜಾಲಿವುಡ್ ಸ್ಟುಡಿಯೋ ಮುಂಭಾಗ ಸದ್ಯದ ಪರಿಸ್ಥಿತಿ ಹೇಗಿದೆ? ಹೋರಾಟಗಾರರು ತಣ್ಣಗಾದ್ರ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಕನ್ನಡ ಪರ ಹೋರಾಟಗಾರರು ಅಂದ್ರೆ ಬೆಳಗ್ಗಿಂದಲೂ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅವರ ಉದ್ದೇಶ ಏನು ಅಂತಂದ್ರೆ, ಅವರ ಡಿಮ್ಯಾಂಡ್ ಏನು ಅಂತಂದ್ರೆ, ಒಳಗಡೆ ಇರುವಂತಹ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಹೊರಗಡೆ ಕಳಿಸ್ಬೇಕು ಅಂತ ಹೇಳಿ. ಆದ್ರೆ ಜಾಲಿವುಡ್ ಸ್ಟುಡಿಯೋಸ್ ನ ಸಿಬ್ಬಂದಿ ಅವ್ರನ್ನ ಹೊರಗಡೆ ಕಳಿಸುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಹೀಗಾಗಿನೇ ಸ್ವತಃ 5ಕ್ಕೂ ಹೆಚ್ಚು ಕನ್ನಡ ಪರ ಕಾರ್ಯಕರ್ತರು ಜಾಲಿವುಡ್ ಸ್ಟುಡಿಯೋಸ್ ನ ಒಳಗಡೆ ಗೇಟ್ ಅನ್ನ ಹತ್ತಿ ಒಳಗಡೆ ನುಗ್ಲಿಕ್ಕೆ ಪ್ರಯತ್ನ ಪಟ್ಟರು. ಜೊತೆಗೆ ಒಂದು 4-5 ಜನ ಹೋರಾಟಗಾರರು ಬಿಗ್ ಬಾಸ್ ಮನೆ ಹತ್ತನು ಕೂಡ ತೆರಳುವಂತ ಪ್ರಯತ್ನವನ್ನ ಮಾಡಿದ್ರು. ತಕ್ಷಣವೇ ಬಿಡದಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು. ಪ್ರತಿಭಟನೆ ಮಾಡ್ತಾ ಇದ್ದಂತಹ ಕನ್ನಡ ಪರ ಹೋರಾಟಗಾರನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಅದ್ರ ಜೊತೆಗೇನೆ ಒಳಗಡೆ ಅಂದ್ರೆ ಜಾಲಿವುಡ್ ಸ್ಟುಡಿಯೋಸ್ ನ ಒಳಗಡೆ ನುಗ್ಗಿ ಬಿಗ್ ಬಾಸ್ ಮನೆ ಹತ್ರ ತೆರಳ್ತಾ ಇದ್ದಂತಹ 4-5 ಕನ್ನಡ ಪರ ಹೋರಾಟಗಾರರನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಆ ಸಂದರ್ಭದಲ್ಲಿ ಯಾವಾಗ ಪೊಲೀಸರನ್ನು ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ರು, ಅವರು ಒತ್ತಾಯ, ಅವರ ಮನವಿ ಒಂದೇ ಆಗಿತ್ತು. ಇಲ್ಲಿ ಕನ್ನಡ ಹೋರಾಟ ಅಂದ್ರೆ ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಜೊತೆಗೆ ಕಾನೂನನ್ನ ಮೀರಿ ಇಲ್ಲಿ ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನುವಂತಹ ಒಂದು ಮಾತನ್ನು ಹೇಳೋದ್ರ ಮೂಲಕ ನಮ್ಗೆ ನ್ಯಾಯ ಕೊಡಿಸಿ ಅನ್ನುವಂತಹ ಒಂದು ಮನವಿಯನ್ನ ಪೊಲೀಸರು ಬಳಿ ಇಡುವಂತ ಕೆಲಸವನ್ನ ಮಾಡಿದ್ರು. ಆಗ ಬಿಡದಿ ಪೊಲೀಸರು, ನಿಮ್ಗೆ ನ್ಯಾಯ ಏನಾದ್ರೂ ಬೇಕಿದ್ರೆ ನೀವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮನವಿಯನ್ನ ಕೊಡಿ, ಅಲ್ಲಿ ನೀವು ನಿಮ್ಮ ಡಿಮ್ಯಾಂಡ್ ಅನ್ನ ಕೇಳಿ. ಅದು ಬಿಟ್ಟು ನೀವು ಇಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಮುಂಭಾಗ ಬಂದು ಪ್ರತಿಭಟನೆ ಮಾಡುವಂತದ್ದು ಸರಿಯಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳೋದ್ರ ಮೂಲಕ ಅವ್ರನ್ನೆಲ್ಲರನ್ನು ಯಾರು ಪ್ರತಿಭಟನೆಯನ್ನ ಮಾಡ್ತಿದ್ರು ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸವನ್ನ ಬಿಡದಿ ಪೊಲೀಸರು ಮಾಡಿದ್ದಾರೆ. ಸದ್ಯ ಜಾಲಿವುಡ್ ಸ್ಟುಡಿಯೋಸ್ ನ ಗೇಟ್ ಸಿ ಏನಿದೆ, ಗೇಟ್ ಸಿ ಯ ಮುಂಭಾಗ ಪೊಲೀಸರು ಈಗ ಸದ್ಯಕ್ಕೆ ಜಮಾಯಿಸಿರುವಂತದ್ದು. ವಿದ್ಯಾ, ಓಕೆ, ಈಗ ಕಂಟೆಸ್ಟೆಂಟ್ ಗಳನ್ನ ಮನೆ ಒಳಗೆ ಕರ್ಕೊಬರೋ ಕೆಲಸ ಎಷ್ಟು ಗಂಟೆಗೆ ಆಗ್ಬೋದು? ವಿದ್ಯಾ, ಈಗ ಆ ಕುರಿತಂತೆ ಯಾವುದೇ ರೀತಿಯಾದಂತಹ ಒಂದು ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇಲ್ಲ. ಯಾಕೆಂತಂದ್ರೆ ನಿನ್ನೆ ಬೆಳಿಗ್ಗೆ ಅಂದ್ರೆ ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಜಾಲಿವುಡ್ ಸ್ಟುಡಿಯೋಸ್ ನ ಒಳಗಡೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಬಿಟ್ರೆ ಅಲ್ಲಿ ಒಳಗಡೆ ಇವತ್ತು ಶೋ ಆರಂಭ ಆಗ್ತಾ ಇದೆ ಅಥವಾ ಇವತ್ತು ಅವ್ರಿಗೆ ಎಂದಿನಂತೆ ಹಿಂದೆ ಏನ್ ನಡೀತಾ ಇತ್ತು ಟಾಸ್ಕ್ ಗಳನ್ನು ಕೊಡುವಂತ ಕೆಲಸ ಆಗ್ತಾ ಇಲ್ವಾ ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟ ಮಾಹಿತಿ ಸದ್ಯಕ್ಕೆ ಇಲ್ಲ. ಆದ್ರೆ ಬೆಳಗಿನ ಜಾವ 4 ಗಂಟೆ ಒಳಗಡೆ ಏನ್ ಬಿಗ್ ಬಾಸ್ ಅಂದ್ರೆ ಶೋ ಏನ್ ನಡೀತಾ ಇತ್ತು, ಬಿಗ್ ಬಾಸ್ ನ ಸ್ಟುಡಿಯೋ ಏನಿತ್ತು, ಆ ಸ್ಟುಡಿಯೋದ ಒಳಗಡೆ ಬಿಗ್ ಬಾಸ್ ನ ಸ್ಪರ್ಧಿಗಳು ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ವಿದ್ಯಾ, ಓಕೆ, ಧನ್ಯವಾದ ಉಲ್ಲಾಸ್ ಡೀಟೇಲ್ಸ್ಗೆ. ಸೊ ಸದ್ಯದ ಪರಿಸ್ಥಿತಿ ಜಾಲಿವುಡ್ ಸ್ಟುಡಿಯೋ ಮುಂಭಾಗ ಹೀಗಿದೆ.